ಓಂ ಶಾಂತಿ. ಇವತ್ತಿನ ಮುರಳಿ ತಾರೀಖ್ 1/7/2025. ಮಧುರ ಮಕ್ಕಳೇ, ನಿಮ್ಮ ಬುದ್ಧಿಯಲ್ಲಿ ಈಗ ಇಡೀ ಜ್ಞಾನದ ಸಾರವಿದೆ. ಆದ್ದರಿಂದ ನಿಮಗೆ ಚಿತ್ರಗಳ ಅವಶ್ಯಕತೆಯೂ ಇಲ್ಲ. ನೀವು ತಂದೆಯನ್ನು ನೆನಪು ಮಾಡಿ ಮತ್ತು ಅನ್ಯರಿಂದಲೂ ಮಾಡಿಸಿ. ಪ್ರಶ್ನೆ: ಅಂತಿಮ ಸಮಯದಲ್ಲಿ ನೀವು ಮಕ್ಕಳ ಬುದ್ಧಿಯಲ್ಲಿ ಯಾವ ಜ್ಞಾನ ಇರುವುದು? ಉತ್ತರ: ಆ ಸಮಯದಲ್ಲಿ ಇದೇ ಬುದ್ಧಿಯಲ್ಲಿ ಇರುತ್ತೆ. ನಾವೀಗ ವಾಪಸ್ ಮನೆಗೆ ಹೋಗುತ್ತೇವೆ, ಮತ್ತೆ ಅಲ್ಲಿಂದ ಚಕ್ರದಲ್ಲಿ ಬರುತ್ತೇವೆ. ನಿಧಾನವಾಗಿ ಏಣಿಯನ್ನು ಇಳಿಯುತ್ತಾ ಬರುತ್ತೇವೆ. ನಂತರ ಮತ್ತೆ ಏರುವ ಕಲೆಯಲ್ಲಿ ಕರೆದುಕೊಂಡು ಹೋಗಲು ತಂದೆ ಬರುತ್ತಾರೆ. ನೀವೀಗ ತಿಳಿದುಕೊಂಡಿದ್ದೀರಿ, ಮೊದಲು ನಾವು ಸೂರ್ಯವಂಶೀಯರಾಗಿದ್ದೆವು, ನಂತರ ಚಂದ್ರವಂಶೀಯರಾದೆವು. ಇದರಲ್ಲಿ ಚಿತ್ರಗಳ ಅವಶ್ಯಕತೆಯೇ ಇಲ್ಲ. ಓಂ ಶಾಂತಿ. ಮಕ್ಕಳು ಆತ್ಮಾಭಿಮಾನಿಯಾಗಿ ಕುಳಿತಿದ್ದೀರಾ? 84 ಜನ್ಮಗಳ ಚಕ್ರದ ಜ್ಞಾನವು ಬುದ್ಧಿಯಲ್ಲಿ ಇದೆ. ಅರ್ಥಾತ್ ತಮ್ಮ ವಿಭಿನ್ನ ಜನ್ಮಗಳ ಜ್ಞಾನವಿದೆ. ವಿರಾಟ ರೂಪದ ಚಿತ್ರವಿದೆಯಲ್ಲವೇ? ಹೇಗೆ ನಾವು 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತೇವೆ? ಮೂಲವತನದಿಂದ ಮೊಟ್ಟಮೊದಲು ದೇವಿ ದೇವತಾ ಧರ್ಮದಲ್ಲಿ ಬರುತ್ತೇವೆ ಎಂಬುದರ ಜ್ಞಾನವೂ ಸಹ ನಿಮ್ಮಲ್ಲಿ ಇದೆ. ಇದರಲ್ಲಿ ಚಿತ್ರದ ಯಾವುದೇ ಅವಶ್ಯಕತೆ ಇಲ್ಲ. ನಾವು ಯಾವುದೇ ಚಿತ್ರವನ್ನು ನೆನಪು ಮಾಡಬೇಕಾಗಿಲ್ಲ. ಅಂತಿಮದಲ್ಲಿ ಕೇವಲ ಇದೇ ನೆನಪಿರುವುದು: ನಾವು ಆತ್ಮರಾಗಿದ್ದೆವು, ಮೂಲವತನದ ನಿವಾಸಿಗಳಾಗಿದ್ದೇವೆ. ಇಲ್ಲಿ ನಿಮ್ಮ ಪಾತ್ರವಿದೆ. ಇದನ್ನು ಮರೆಯಬಾರದು. ಇವು ಮನುಷ್ಯ ಸೃಷ್ಟಿ ಚಕ್ರದ ಮಾತುಗಳೇ ಆಗಿವೆ ಮತ್ತು ಬಹಳ ಸರಳವಾಗಿದೆ. ಇದರಲ್ಲಿ ಚಿತ್ರಗಳ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ಈ ಚಿತ್ರಗಳೆಲ್ಲವೂ ಭಕ್ತಿ ಮಾರ್ಗದ ವಸ್ತುಗಳಾಗಿವೆ. ಜ್ಞಾನ ಮಾರ್ಗದಲ್ಲಂತೂ ವಿದ್ಯೆ ಇದೆ. ವಿದ್ಯಾಭ್ಯಾಸದಲ್ಲಿ ಚಿತ್ರಗಳ ಅವಶ್ಯಕತೆ ಇರುವುದಿಲ್ಲ. ಈ ಚಿತ್ರಗಳನ್ನು ಕೇವಲ ತಿದ್ದುಪಡಿ ಮಾಡಲಾಗಿದೆ. ಹೀಗೆ ಗೀತೆಯ ಭಗವಂತನು ಕೃಷ್ಣನೆಂದು ಹೇಳುತ್ತಾರೆ. ನಾವೆಲ್ಲ ಶಿವ ಅಂತ ಹೇಳ್ತೇವೆ ಅಲ್ವಾ? ಗೀತೆ ಭಗವಂತ ಶಿವ ಅಂತ ನಾವು ಹೇಳ್ತೇವೆ. ಇದು ಸಹ ಬುದ್ಧಿಯಿಂದ ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ. ಬುದ್ಧಿಯಲ್ಲಿ ಈ ಜ್ಞಾನವಿರುತ್ತೆ. ನಾವು 84 ಜನ್ಮಗಳ ಚಕ್ರವನ್ನು ಸುತ್ತಿದ್ದೇವೆ. ನಾವೇ ಪವಿತ್ರರಾಗಬೇಕಾಗಿದೆ. ಪವಿತ್ರರಾಗಿ ನಂತರ ಹೊಸದಾಗಿ ಚಕ್ರವನ್ನು ಸುತ್ತಲಾರಂಭಿಸುತ್ತೇವೆ. ಇದು ಜ್ಞಾನದ ಸಾರವಾಗಿದೆ. ಇದನ್ನು ಬುದ್ಧಿಯಲ್ಲಿಡಬೇಕಾಗಿದೆ. ಹೇಗೆ ತಂದೆಯ ಬುದ್ಧಿಯಲ್ಲಿ ವಿಶ್ವದ ಚರಿತ್ರೆ, ಭೂಗೋಳ ಹಾಗೂ 84 ಜನ್ಮಗಳ ಚಕ್ರವು ಹೇಗೆ ಸುತ್ತುತ್ತಾ ಇದೆಯೋ, ಹಾಗೆ ನಿಮ್ಮ ಬುದ್ಧಿಯಲ್ಲಿಯೂ ಸಹ ಇದು ಇದೆ. ಅಂದರೆ 84 ಜನ್ಮಗಳ ಚಕ್ರದ ಬಗ್ಗೆ ನಮ್ಮ ಬುದ್ಧಿಯಲ್ಲಿಯೂ ಸಹ ಇದೆ. ಮೊದಲು ನೀವು ಸೂರ್ಯವಂಶೀಯವರು, ನಂತರ ಚಂದ್ರವಂಶೀಯವರು ಆಗುತ್ತೀರಿ. ಚಿತ್ರಗಳ ಅವಶ್ಯಕತೆ ಇಲ್ಲ. ಕೇವಲ ಮನುಷ್ಯರಿಗೆ ತಿಳಿಸುವುದಕ್ಕಾಗಿ ಚಿತ್ರಗಳನ್ನು ರಚಿಸಿದ್ದಾರೆ. ಜ್ಞಾನ ಮಾರ್ಗದಲ್ಲಂತೂ ತಂದೆಯು ಇಷ್ಟನ್ನೇ ಹೇಳುತ್ತಾರೆ: ಮನ್ಮನಾಭವ. ಹೇಗೆ ಈ ಚತುರ್ಭುಜನ ಚಿತ್ರವಿದೆ, ರಾವಣನ ಚಿತ್ರವಿದೆ, ಇವೆಲ್ಲವನ್ನು ಅನ್ಯರಿಗೆ ತಿಳಿಸಿಕೊಡುವುದಕ್ಕಾಗಿ ತೋರಿಸಬೇಕಾಗುತ್ತದೆ. ನಿಮ್ಮ ಬುದ್ಧಿಯಲ್ಲಂತೂ ಯಥಾರ್ಥ ಜ್ಞಾನವಿದೆ. ಚಿತ್ರಗಳು ಇಲ್ಲದೇ ಇದ್ದರೂ ಸಹ ಜ್ಞಾನವನ್ನು ತಿಳಿಸಿಕೊಡಬಹುದು. ನಿಮ್ಮ ಬುದ್ಧಿಯಲ್ಲಿ 84 ಜನ್ಮಗಳ ಚಕ್ರವಿದೆ. ಚಿತ್ರಗಳ ಮೂಲಕ ಕೇವಲ ಸಹಜ ಮಾಡಿ ತಿಳಿಸಲಾಗುತ್ತದೆ. ಆದ್ದರಿಂದ ಇವುಗಳ ಅವಶ್ಯಕತೆಯೇ ಇಲ್ಲ. ಏಕೆಂದರೆ ಮೊದಲು ನಾವು ಸೂರ್ಯವಂಶಿ ಮನೆತನದವರಾಗಿದ್ದೆವು, ನಂತರ ಚಂದ್ರವಂಶಿ ಮನೆತನದವರಾದೆವು. ಅಲ್ಲಿ ಬಹಳ ಸುಖ ಇರುತ್ತದೆ. ಯಾವುದನ್ನು ಸ್ವರ್ಗ ಎಂದು ಹೇಳಲಾಗುತ್ತದೆ. ಈ ಚಿತ್ರಗಳ ಬಗ್ಗೆ ತಿಳಿಸಬೇಕಾಗುತ್ತದೆ. ಅಂತ್ಯದಲ್ಲಂತೂ ಬುದ್ಧಿಯಲ್ಲಿ ಈ ಜ್ಞಾನ ಇರುತ್ತದೆ. ಈಗ ನಾವು ಹೋಗುತ್ತೇವೆ, ಮತ್ತೆ ಚಕ್ರವನ್ನು ಸುತ್ತುತ್ತೇವೆ. ಏನು ಚಿತ್ರದ ಬಗ್ಗೆ ಮನುಷ್ಯರಿಗೆ ತಿಳಿಸಿಕೊಡುತ್ತೀರೆಂದರೆ ಬಹಳ ಸಹಜವಾಗಿ ಬಿಡುತ್ತದೆ.
ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ಜ್ಞಾನವೂ ಸಹ ಇದೆ. ಹೇಗೆ ನಾವು ಏಣಿಯನ್ನು ಹಿಡಿಯುತ್ತೇವೆ, ನಂತರ ತಂದೆ ಏರುವ ಕಲೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ತಂದೆ ತಿಳಿಸುತ್ತಾರೆ, ನಾನು ನಿಮಗೆ ಈ ಚಿತ್ರಗಳ ಸಾರವನ್ನು ತಿಳಿಸಿಕೊಡುತ್ತೇನೆ. ಹೇಗೆ ಚಕ್ರವಿದೆ ಎಂದರೆ ಅದರ ಬಗ್ಗೆ ತಿಳಿಸಲು ಸಾಧ್ಯ. ಇದು 5,000 ವರ್ಷಗಳ ಚಕ್ರವಾಗಿದೆ. ಒಂದು ವೇಳೆ ಲಕ್ಷಾಂತರ ವರ್ಷಗಳಾಗಿದ್ದರೆ ಜನಸಂಖ್ಯೆಯು ಎಷ್ಟೊಂದು ವೃದ್ಧಿಯಾಗಿ ಬಿಡುತ್ತಿತ್ತು. ಕ್ರಿಶ್ಚಿಯನ್ನರು 2,000 ವರ್ಷಗಳನ್ನು ತೋರಿಸುತ್ತಾರೆ. ಇದರಲ್ಲಿ ಎಷ್ಟು ಜನಸಂಖ್ಯೆ ಆಗಿದ್ದಾರೆ? 5,000 ವರ್ಷಗಳಲ್ಲಿ ಎಷ್ಟು ಜನಸಂಖ್ಯೆ ಆಗಿರುತ್ತಾರೆ? ಈ ಲೆಕ್ಕವೆಲ್ಲವನ್ನು ನೀವು ತಿಳಿಸುತ್ತೀರಿ. ಸತ್ಯಯುಗದಲ್ಲಿ ಪವಿತ್ರರಾಗಿರುವ ಕಾರಣ ಬಹಳ ಕಡಿಮೆ ಮನುಷ್ಯರಿರುತ್ತಾರೆ. ಈಗಂತೂ ಎಷ್ಟೊಂದು ಜನಸಂಖ್ಯೆ ಇದೆ. ಒಂದು ವೇಳೆ ಲಕ್ಷಾಂತರ ವರ್ಷಗಳ ಕಾಲಾವಧಿಯಾಗಿದ್ದರೆ ಜನಸಂಖ್ಯೆಯು ಎಣಿಕೆ ಇಲ್ಲದಷ್ಟಾಗಿ ಬಿಡುತ್ತಿತ್ತು. ಕ್ರಿಶ್ಚಿಯನ್ನರು ಹೋಲಿಕೆಯಲ್ಲಿ ಜನಸಂಖ್ಯೆಯ ಲೆಕ್ಕವನ್ನು ತೆಗೆಯುತ್ತಾರಲ್ಲವೇ? ಹಿಂದೂಗಳ ಜನಸಂಖ್ಯೆಯನ್ನು ಕಡಿಮೆ ತೋರಿಸುತ್ತಾರೆ. ಕ್ರಿಶ್ಚಿಯನ್ನರು ಬಹಳಷ್ಟು ಮಂದಿ ಆಗಿಬಿಟ್ಟಿದ್ದಾರೆ. ಯಾರು ಒಳ್ಳೆಯ ಬುದ್ಧಿವಂತ ಮಕ್ಕಳಿದ್ದಾರೆಯೋ ಅವರು ಚಿತ್ರಗಳು ಇಲ್ಲದೇ ಇದ್ದರೂ ಸಹ ತಿಳಿಸಿಕೊಡುತ್ತಾರೆ ಈ ಜ್ಞಾನವನ್ನು. ವಿಚಾರ ಮಾಡಿ, ಈ ಸಮಯದಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಎಷ್ಟೊಂದು ಮನುಷ್ಯರಿದ್ದಾರೆ. ಹೊಸ ಪ್ರಪಂಚದಲ್ಲಿ ಎಷ್ಟು ಕಡಿಮೆ ಜನಸಂಖ್ಯೆ ಇರುತ್ತದೆ. ಈಗಂತೂ ಹಳೆಯ ಪ್ರಪಂಚವಾಗಿದೆ. ಇದರಲ್ಲಿ ಎಷ್ಟೊಂದು ಜನಸಂಖ್ಯೆ ಇದೆ. ನಂತರ ಹೊಸ ಪ್ರಪಂಚವು ಹೇಗೆ ಸ್ಥಾಪನೆಯಾಗುತ್ತದೆ, ಯಾರು ಸ್ಥಾಪನೆ ಮಾಡುತ್ತಾರೆ ಎಂಬುದು ಎಲ್ಲವನ್ನು ತಂದೆ ತಿಳಿಸಿಕೊಡುತ್ತಾರೆ. ಅವರೇ ಜ್ಞಾನ ಸಾಗರನಾಗಿದ್ದಾರೆ. ನೀವು ಮಕ್ಕಳು ಕೇವಲ ಈ 84 ಜನ್ಮಗಳ ಚಕ್ರವನ್ನೇ ಬುದ್ಧಿಯಲ್ಲಿಟ್ಟುಕೊಳ್ಳಬೇಕಾಗಿದೆ. ನಾವೀಗ ನರಕದಿಂದ ಸ್ವರ್ಗದಲ್ಲಿ ಹೋಗುತ್ತೇವೆಂದರೆ ಆಂತರಿಕವಾಗಿ ಖುಷಿ ಇರಬೇಕಾಗಿದೆ. ಸತ್ಯಯುಗದಲ್ಲಿ ದುಃಖದ ಮಾತೇ ಇರುವುದಿಲ್ಲ. ಯಾವುದೇ ವಸ್ತುವಿನ ಪ್ರಾಪ್ತಿಗಾಗಿ ಪುರುಷಾರ್ಥ ಮಾಡಲು ಅಂತಹ ಅಪ್ರಾಪ್ತ ವಸ್ತು ಯಾವುದು ಇರುವುದಿಲ್ಲ. ಇಲ್ಲಂತೂ ಈ ಯಂತ್ರವು ಬೇಕು, ಅದು ಬೇಕು ಎಂದು ಪುರುಷಾರ್ಥ ಮಾಡಬೇಕಾಗುತ್ತದೆ. ಆದರೆ ಅಲ್ಲಿ ಎಲ್ಲ ಪ್ರಕಾರದ ಸುಖ ಇರುತ್ತದೆ. ಹೇಗೆ ಯಾವುದೇ ಮಹಾರಾಜ ಇರುತ್ತಾನೆಂದರೆ ಅವರ ಬಳಿ ಎಲ್ಲ ಪ್ರಕಾರದಲ್ಲಿಯೂ ಸುಖವಿರುತ್ತದೆ. ಬಡವರ ಬಳಿ ಎಲ್ಲ ಸುಖ ಇರುವುದಿಲ್ಲ. ಆದರೆ ಇದಂತೂ ಕಲಿಯುಗವಾಗಿದೆ. ಆದ್ದರಿಂದ ಈ ರೋಗ ಇತ್ಯಾದಿಗಳು ಇವೆ. ನೀವೀಗ ಹೊಸ ಪ್ರಪಂಚದಲ್ಲಿ ಹೋಗುವುದಕ್ಕಾಗಿ ಪುರುಷಾರ್ಥ ಮಾಡುತ್ತೀರಿ. ಸ್ವರ್ಗ ನರಕ ಇಲ್ಲಿಯೇ ಆಗುತ್ತದೆ. ಮತ್ತು ಬಾಬಾ ತಿಳಿಸ್ತಾರೆ, ಈ ಸೂಕ್ಷ್ಮವತನದ ಯಾವ ಆಟ ಪಾಠಗಳಿವೆಯೋ ಇದು ಸಮಯವನ್ನು ಕಳೆಯುವುದಕ್ಕಾಗಿ ಇದೆ. ಕರ್ಮಾತೀತ ಸ್ಥಿತಿಯಾಗುವವರೆಗೆ ಸಮಯವನ್ನು ವ್ಯತೀತ ಮಾಡಲು ಇವೆಲ್ಲ ಆಟ ಪಾಠಗಳಿವೆ. ಕರ್ಮಾತೀತ ಸ್ಥಿತಿಯು ಬಂದು ಬಿಟ್ಟಿತೆಂದರೆ ಕೇವಲ ಇದೇ ನೆನಪಿರುವುದು, ನಾನಾತ್ಮನು ಈಗ 84 ಜನ್ಮಗಳನ್ನು ಪೂರ್ಣ ಮಾಡಿದೆನು, ನಾವೀಗ ಮನೆಗೆ ಹೋಗುತ್ತೇವೆ. ನಂತರ ಸತೋಪ್ರಧಾನ ಪ್ರಪಂಚದಲ್ಲಿ ಸತೋಪ್ರಧಾನ ಪಾತ್ರವನ್ನು ಅಭಿನಯಿಸುತ್ತೇವೆ. ಈ ಜ್ಞಾನವನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳುತ್ತೀರಿ ಅಂದ ಮೇಲೆ ಇದರಲ್ಲಿ ಚಿತ್ರಗಳ ಅವಶ್ಯಕತೆ ಇರುವುದಿಲ್ಲ. ಹೇಗೆ ವಕೀಲರು ಎಷ್ಟೊಂದು ಓದುತ್ತಾರೆ, ವಕೀಲರಾಗಿ ಬಿಟ್ಟ ಮೇಲೆ ಯಾವುದನ್ನು ಓದಿದರೂ ಅದು ಸಮಾಪ್ತಿಯಾಗುವುದು, ಪ್ರಾರಬ್ಧದ ಫಲಿತಾಂಶವು ಬರುವುದು. ನೀವು ಸಹ ಓದಿ ನಂತರ ಹೋಗಿ ರಾಜ್ಯಭಾರ ಮಾಡುತ್ತೀರಿ. ಅಲ್ಲಿ ಜ್ಞಾನದ ಅವಶ್ಯಕತೆ ಇಲ್ಲ. ಈ ಚಿತ್ರಗಳಲ್ಲಿಯೂ ಸಹ ಯಾವುದು ಸರಿ ಯಾವುದು ತಪ್ಪು ಎಂದು ನಿಮ್ಮ ಬುದ್ಧಿಯಲ್ಲಿ ಇದೆ. ತಂದೆಯು ಕುಳಿತು ತಿಳಿಸುತ್ತಾರೆ, ಲಕ್ಷ್ಮೀನಾರಾಯಣರು ಯಾರು, ಈ ವಿಷ್ಣು ಯಾರು. ವಿಷ್ಣುವಿನ ಚಿತ್ರದಲ್ಲಿ ಮನುಷ್ಯರು ತಬ್ಬಿಬ್ಬಾಗುತ್ತಾರೆ. ಅರ್ಥವನ್ನು ತಿಳಿದುಕೊಳ್ಳದೆ ಪೂಜೆ ಮಾಡುವುದು ವ್ಯರ್ಥವಾಗಿ ಬಿಡುತ್ತದೆ. ಏನನ್ನು ತಿಳಿದುಕೊಂಡಿಲ್ಲ, ಹೇಗೆ ವಿಷ್ಣುವನ್ನು ತಿಳಿದುಕೊಂಡಿಲ್ಲ, ಲಕ್ಷ್ಮೀನಾರಾಯಣರನ್ನು ತಿಳಿದುಕೊಂಡಿಲ್ಲ, ಲಕ್ಷ್ಮೀನಾರಾಯಣ ಬ್ರಹ್ಮ ವಿಷ್ಣು ಶಂಕರನನ್ನು ತಿಳಿದುಕೊಂಡಿಲ್ಲ. ಬ್ರಹ್ಮನಂತೂ ಇಲ್ಲೇ ಇದ್ದಾರೆ. ಇವರು ಪವಿತ್ರರಾಗಿ ಶರೀರವನ್ನು ಬಿಟ್ಟು ಹೋಗುತ್ತಾರೆ. ಈ ಹಳೆಯ ಪ್ರಪಂಚದಿಂದ ವೈರಾಗ್ಯವಿದೆ.
ಇಲ್ಲಿಯೇ ಕರ್ಮಬಂಧನವು ದುಃಖ ಕೊಡುವಂಥದ್ದಾಗಿದೆ. ಇಲ್ಲಿಯ ಕರ್ಮಬಂಧನವು ದುಃಖ ಕೊಡುವಂಥದ್ದಾಗಿದೆ. ಈಗ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ತಮ್ಮ ಮನೆಗೆ ನಡೆಯಿರಿ. ಅಲ್ಲಿ ದುಃಖದ ಹೆಸರು ಗುರುತು ಇರುವುದಿಲ್ಲ. ಮೊದಲು ನೀವು ತಮ್ಮ ಮನೆಯಲ್ಲಿದ್ದರೆ ನಂತರ ರಾಜಧಾನಿಯಲ್ಲಿ ಬಂದಿರಿ. ಈಗ ತಂದೆಯು ಪಾವನರನ್ನಾಗಿ ಮಾಡಲು ಪುನಃ ಬಂದಿದ್ದಾರೆ. ಈ ಸಮಯದಲ್ಲಿ ಮನುಷ್ಯರ ಆಹಾರ ಪಾನೀಯಗಳೆಲ್ಲವೂ ಎಷ್ಟೊಂದು ಕೊಳಕಾಗಿದೆ. ಎಂತೆಂಥ ಪದಾರ್ಥಗಳನ್ನು ಸೇವಿಸುತ್ತಿರುತ್ತಾರೆ. ಅಲ್ಲಿ ದೇವತೆಗಳು ಇಂತಹ ಕೊಳಕು ಪದಾರ್ಥಗಳನ್ನು ತಿನ್ನುವುದಿಲ್ಲ. ಭಕ್ತಿ ಮಾರ್ಗವು ನೋಡಿ ಹೇಗಿದೆ. ಮನುಷ್ಯರನ್ನು ಬಲಿ ಕೊಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ. ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚವು ಅವಶ್ಯವಾಗಿ ಬರಬೇಕಾಗಿದೆ. ನಾವು ಸತೋ ಪ್ರಧಾನರಾಗುತ್ತಿದ್ದೇವೆ ಎಂಬುದನ್ನು ನೀವೀಗ ತಿಳಿದುಕೊಂಡಿದ್ದೀರಿ. ಇದನ್ನಂತೂ ಬುದ್ಧಿಯು ತಿಳಿದುಕೊಳ್ಳುತ್ತದೆಯಲ್ಲವೇ? ಇದರಲ್ಲಿ ಚಿತ್ರಗಳು ಇಲ್ಲದಿದ್ದರೂ ಇನ್ನೂ ಒಳ್ಳೆಯದು. ಇಲ್ಲವಾದರೆ ಮನುಷ್ಯರು ಬಹಳಷ್ಟು ಪ್ರಶ್ನೆಗಳನ್ನು ಕೇಳುತ್ತಾರೆ. ತಂದೆಯು 84 ಜನ್ಮಗಳ ಚಕ್ರವನ್ನು ತಿಳಿಸಿದ್ದಾರೆ. ನಾವು ಈಗ ಸೂರ್ಯವಂಶಿ, ಚಂದ್ರವಂಶಿ, ವೈಶ್ಯವಂಶೀಯರಾಗುತ್ತೇವೆ. ಇಷ್ಟು ಜನ್ಮಗಳನ್ನು ಪಡೆಯುತ್ತೇವೆ. ಇದು ಬುದ್ಧಿಯಲ್ಲಿರಬೇಕಾಗಿದೆ. ನೀವು ಮಕ್ಕಳು ಸೂಕ್ಷ್ಮವತನದ ರಹಸ್ಯವನ್ನು ತಿಳಿದುಕೊಂಡಿದ್ದೀರಿ. ಧ್ಯಾನದಲ್ಲಿ ಸೂಕ್ಷ್ಮವತನಕ್ಕೆ ಹೋಗುತ್ತೀರಿ. ಆದರೆ ಇದರಲ್ಲಿ ಯಾವ ಯೋಗವೂ ಇಲ್ಲ, ಜ್ಞಾನವೂ ಇಲ್ಲ. ಕೇವಲ ಇದೊಂದು ಪದ್ಧತಿಯಾಗಿದೆ. ಹೇಗೆ ಆತ್ಮವನ್ನು ಕರೆಸುತ್ತಾರೆ, ನಂತರ ಆತ್ಮವು ಬಂದಾಗ ಅಳುತ್ತದೆ, ನಾನು ತಂದೆಯ ಮಾತನ್ನು ಪಾಲಿಸಲಿಲ್ಲ ಎಂದು ಪಶ್ಚಾತ್ತಾಪವಾಗುತ್ತದೆ. ಇದೆಲ್ಲವೂ ಮಕ್ಕಳಿಗೆ ತಿಳಿಸಿಕೊಡುವುದಕ್ಕೋಸ್ಕರ ಇದೆ. ಇದರಿಂದ ಮಕ್ಕಳು ಪುರುಷಾರ್ಥದಲ್ಲಿ ತೊಡಗಲಿ, ತಪ್ಪು ಮಾಡದಿರಲಿ ಎಂದು ಮಕ್ಕಳು ಸದಾ ಈ ಗಮನವನ್ನಿಡಿ. ನಾವು ನಮ್ಮ ಸಮಯವನ್ನು ಸಫಲ ಮಾಡಿಕೊಳ್ಳಬೇಕಾಗಿದೆ. ಸಂಗಮಯುಗದಲ್ಲಿ ನಾವು ನಮ್ಮ ಸಮಯವನ್ನು ಸಫಲ ಮಾಡಿಕೊಳ್ಬೇಕಾಗಿದೆ. ಸಮಯವನ್ನು ವ್ಯರ್ಥ ಕಳೆಯಬಾರದು, ವ್ಯರ್ಥ ಮಾಡಬಾರದು. ಆಗ ಮಾಯು ನಮ್ಮಿಂದ ತಪ್ಪು ಮಾಡಿಸಲು ಸಾಧ್ಯವಿಲ್ಲ. ತಂದೆಯೂ ಸಹ ತಿಳಿಸಿಕೊಡುತ್ತಾರೆ, ಮಕ್ಕಳೇ ಸಮಯವನ್ನು ವ್ಯರ್ಥ ಮಾಡಬೇಡಿ. ಅನೇಕರಿಗೆ ಮಾರ್ಗ ತಿಳಿಸುವ ಪುರುಷಾರ್ಥ ಮಾಡಿ ಮಹಾದಾನಿಗಳಾಗಿ ತಂದೆಯನ್ನು ನೆನಪು ಮಾಡಿದ್ದೇ ಆದರೆ ವಿಕರ್ಮಗಳು ವಿನಾಶ ಆಗುತ್ತವೆ. ಯಾರೆಲ್ಲ ಬರುವರೋ ಅವರಿಗೆ ಇದನ್ನು ತಿಳಿಸಿಕೊಡಿ ಮತ್ತು 84 ಜನ್ಮಗಳ ಚಕ್ರವನ್ನು ತಿಳಿಸಿಕೊಡಿ. 84 ಜನ್ಮಗಳ ಚಕ್ರದ ಬಗ್ಗೆ ಜ್ಞಾನವನ್ನು ತಿಳಿಸಿಕೊಡಿ. ವಿಶ್ವದ ಚರಿತ್ರೆ ಭೂಗೋಳವು ಹೇಗೆ ಪುನರಾವರ್ತನೆಯಾಗುತ್ತದೆ ಎಂದು ಸಾರ ರೂಪದಲ್ಲಿ ಇಡೀ ಚಕ್ರವು ಬುದ್ಧಿಯಲ್ಲಿ ಇರಬೇಕು. ನೀವು ಮಕ್ಕಳಿಗೆ ಖುಷಿ ಇರಬೇಕು. ನಾವೀಗ ಈ ಕೊಳಕು ಪ್ರಪಂಚದಿಂದ ಬಿಡುಗಡೆಯಾಗುತ್ತೇವೆ. ಸ್ವರ್ಗ ನರಕ ಇಲ್ಲಿಯೇ ಇದೆ ಎಂದು ಮನುಷ್ಯರು ತಿಳಿಯುತ್ತಾರೆ. ಒಳ್ಳೆಯ ಕರ್ಮ ಮಾಡಿದ್ದಾರೆ, ಆದ್ದರಿಂದ ಸುಖವು ಸಿಕ್ಕಿದೆ. ನೀವೀಗ ಬಹಳ ಒಳ್ಳೆಯ ಕರ್ಮ ಮಾಡುತ್ತೀರಿ, ಆದ್ದರಿಂದ 21 ಜನ್ಮಗಳಿಗಾಗಿ ನೀವು ಸುಖ ಪಡೆಯುತ್ತೀರಿ. ಅವರಂತೂ ಒಂದು ಜನ್ಮಕ್ಕಾಗಿಯೇ ನಾವು ಸ್ವರ್ಗದಲ್ಲಿದ್ದೇವೆಂದು ತಿಳಿದುಕೊಳ್ಳುತ್ತಾರೆ. ತಂದೆಯು ತಿಳಿಸುತ್ತಾರೆ, ಅದು ಅಲ್ಪ ಕಾಲದ ಸುಖವಾಗಿದೆ. ನಿಮ್ಮದು 21 ಜನ್ಮಗಳ ಸುಖವಾಗಿದೆ. ಇದಕ್ಕಾಗಿಯೇ ತಂದೆಯು ತಿಳಿಸುತ್ತಾರೆ, ಎಲ್ಲರಿಗೆ ಮಾರ್ಗವನ್ನು ತಿಳಿಸುತ್ತಾ ಹೋಗಿ. ತಂದೆಯ ಮಾತಿನಿಂದಲೇ ನಿರೋಗಿಗಳಾಗುತ್ತೀರಿ ಮತ್ತು ಸ್ವರ್ಗದ ಮಾಲೀಕರಾಗಿ ಬಿಡುತ್ತೀರಿ. ಸ್ವರ್ಗದಲ್ಲಿ ರಾಜ್ಯ ಭಾಗ್ಯವಿದೆ, ಅದನ್ನು ನೆನಪು ಮಾಡಿ. ನಿಮಗೆ ರಾಜಧಾನಿಯಿತ್ತು, ಈಗ ಇಲ್ಲ. ಇದು ಭಾರತದ ಮಾತಾಗಿದೆ. ಉಳಿದೆಲ್ಲವೂ ಶಾಖೆಗಳಾಗಿವೆ. ಕೊನೆಯಲ್ಲಿ ಎಲ್ಲರೂ ಹೊರಟು ಹೋಗುತ್ತಾರೆ. ನಂತರ ನಾವು ಹೊಸ ಪ್ರಪಂಚದಲ್ಲಿ ಹೋಗುತ್ತೇವೆ. ಇದನ್ನು ತಿಳಿಸಿಕೊಡುವುದರಲ್ಲಿ ಚಿತ್ರಗಳ ಅವಶ್ಯಕತೆ ಇಲ್ಲ. ಈ ಮೂಲವತನ ಸೂಕ್ಷ್ಮವತನವನ್ನು ಕೇವಲ ತಿಳಿಸುವುದಕ್ಕಾಗಿ ತೋರಿಸುತ್ತಾರೆ. ಉಳಿದೆಲ್ಲ ಚಿತ್ರಗಳನ್ನು ಭಕ್ತಿ ಮಾರ್ಗದವರು ರಚಿಸಿದ್ದಾರೆ. ಆದ್ದರಿಂದ ನಾವು ಅದನ್ನು ಪುನಃ ತಿದ್ದುಪಡಿ ಮಾಡಿಸಬೇಕಾಗುತ್ತದೆ. ಇಲ್ಲದಿದ್ದರೆ ನೀವು ನಾಸ್ತಿಕರೆಂದು ಹೇಳುತ್ತಾರೆ. ಆದ್ದರಿಂದಲೇ ಅದೇ ಚಿತ್ರಗಳನ್ನು ಸರಿಪಡಿಸಲಾಗಿದೆ. ಬ್ರಹ್ಮನ ಮೂಲಕ ಸ್ಥಾಪನೆ, ಶಂಕರನ ಮೂಲಕ ವಿನಾಶ, ವಿಷ್ಣುವಿನ ಮೂಲಕ ಪಾಲನೆ. ವಾಸ್ತವದಲ್ಲಿ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ.
ಯಾರೇನೂ ಮಾಡುವುದಿಲ್ಲ. ವಿಜ್ಞಾನಿಗಳು ಸಹ ತಮ್ಮ ಬುದ್ಧಿಶಕ್ತಿಯಿಂದ ಇವೆಲ್ಲವನ್ನು ತಯಾರಿಸುತ್ತಾರೆ. ಬಾಂಬುಗಳನ್ನು ತಯಾರು ಮಾಡಿಬಿಡಿ ಎಂದು ಯಾರು ಎಷ್ಟಾದರೂ ಹೇಳಲಿ, ಆದರೂ ಬಾಂಬುಗಳನ್ನು ತಯಾರು ಮಾಡ್ತಾನೇ ಇದ್ದಾರೆ. ಯಾರ ಬಳಿ ಬಹಳಷ್ಟು ಇದೆಯೋ ಅದನ್ನು ಸಮುದ್ರದಲ್ಲಿ ಹಾಕಿದಾಗ ಅನ್ಯರು ತಯಾರು ಮಾಡೋದಿಲ್ಲ. ಅವರು ಇಟ್ಟುಕೊಂಡಿದ್ದಾರೆ, ಅವಶ್ಯವಾಗಿ ಅನ್ಯರು ತಯಾರು ಮಾಡುತ್ತಾರೆ. ಈಗ ನೀವು ಮಕ್ಕಳಿಗೆ ತಿಳಿದಿದೆ, ಸೃಷ್ಟಿಯು ವಿನಾಶವಂತೂ ಅವಶ್ಯವಾಗಿ ಆಗಲೇಬೇಕಾಗಿದೆ. ಯುದ್ಧವೂ ಆಗುವುದಿದೆ. ವಿನಾಶವಾದ ನಂತರ ನೀವು ತಮ್ಮ ರಾಜ್ಯವನ್ನು ಪಡೆಯುತ್ತೀರಿ. ಈಗ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಎಲ್ಲರ ಕಲ್ಯಾಣಕಾರಿಗಳಾಗಿರಿ. ಮಕ್ಕಳು ತಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳಲು ತಂದೆಯು ಶ್ರೀಮತ ಕೊಡುತ್ತಾರೆ. ಮಧುರ ಮಕ್ಕಳೇ, ತಮ್ಮ ಸರ್ವಸ್ವವನ್ನು ಮಾಲೀಕನ ಹೆಸರಿನಲ್ಲಿ ಸಫಲ ಮಾಡಿಕೊಳ್ಳಿ. ಅಂತಿಮದಲ್ಲಿ ಕೆಲವರ ಸಂಪತ್ತು ಮಣ್ಣು ಪಾಲಾಗುತ್ತೆ, ಕೆಲವರ ಸಂಪತ್ತು ರಾಜರು ತಿಂದು ಹಾಕ್ತಾರೆ. ಮಾಲೀಕ ಅಂದರೆ ಶಿವಬಾಬಾ ಸ್ವಯಂ ತಿಳಿಸ್ತಾ ಇದ್ದಾರೆ, ಮಕ್ಕಳೇ, ಇದರಲ್ಲಿ ಖರ್ಚು ಮಾಡಿ, ಯಜ್ಞದಲ್ಲಿ ಖರ್ಚು ಮಾಡಿ, ಆತ್ಮಿಕ ಆಸ್ಪತ್ರೆಯನ್ನು ತೆರೆಯಿರಿ. ಇದರಿಂದ ಅನೇಕರ ಕಲ್ಯಾಣ ಆಗುವುದು. ನೀವು ತಂದೆಯ ಹೆಸರಿನಲ್ಲಿ ಖರ್ಚು ಮಾಡುತ್ತೀರೆಂದರೆ ಇದರ ಪ್ರತಿಫಲವು ನಿಮಗೆ 21 ಜನ್ಮಗಳಿಗಾಗಿ ಸಿಗುತ್ತದೆ. ಈ ಪ್ರಪಂಚವೇ ಸಮಾಪ್ತಿಯಾಗಲಿದೆ. ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಮಾಲೀಕನ ಹೆಸರಿನಲ್ಲಿ ಅಂದರೆ ಶಿವ ತಂದೆಯ ಹೆಸರಿನಲ್ಲಿ ಸಫಲ ಮಾಡಿಕೊಳ್ಳಿ. ಮಾಲೀಕನು ಶಿವ ತಂದೆಯಾಗಿದ್ದಾರಲ್ಲವೇ? ಭಕ್ತಿ ಮಾರ್ಗದಲ್ಲಿಯೂ ಅವರ ಹೆಸರಿನ ಮೇಲೆ ದಾನ ಪುಣ್ಯ ಮಾಡುತ್ತಿದ್ದರು. ಈಗಂತೂ ಡೈರೆಕ್ಟ್ ಆಗಿದೆ. ಮಾಲೀಕ ತಂದೆಯ ಹೆಸರಿನಲ್ಲಿ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳನ್ನು ತೆರೆಯುತ್ತಾ ಹೋಗಿ. ಇದರಿಂದ ಅನೇಕರ ಕಲ್ಯಾಣವಾಗುವುದು. ಅಂದರೆ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯವು ಎಲ್ಲ ವಿದ್ಯಾಲಯಗಳಿಗಿಂತ ದೊಡ್ಡದಾಗಿದೆ. ಇದನ್ನು ತೆರೀತಾ ಹೋಗಬೇಕು, ಅನೇಕರಿಗೆ ಜ್ಞಾನವನ್ನು ಕೊಡ್ತಾ ಸೆಂಟ್ರ್ಗಳನ್ನು ತೆರೀತಾ ಹೋಗ್ರಿ ಅಂತ ಹೇಳ್ತಾರೆ ಬಾಬಾ. ಇದರಿಂದ ಅನೇಕರ ಕಲ್ಯಾಣ ಆಗುವುದು. 21 ಜನ್ಮಗಳಿಗಾಗಿ ರಾಜ್ಯ ಭಾಗ್ಯವನ್ನು ಪಡೆಯುತ್ತೀರಿ. ಇಲ್ಲದಿದ್ದರೆ ಈ ಹಣ ಅಂತಸ್ತು ಎಲ್ಲವೂ ಸಮಾಪ್ತಿಯಾಗಿಬಿಡುತ್ತದೆ. ಭಕ್ತಿ ಮಾರ್ಗದಲ್ಲಿ ಸಮಾಪ್ತಿಯಾಗುವುದಿಲ್ಲ. ಈಗಂತೂ ಸಮಾಪ್ತಿಯಾಗುವುದಿದೆ. ನೀವೀಗ ಎಷ್ಟಾದರೂ ಖರ್ಚು ಮಾಡಿ ಪ್ರತಿಫಲವು ಸಿಗುವುದು. ತಂದೆಯ ಹೆಸರಿನಲ್ಲಿ ಎಲ್ಲರ ಕಲ್ಯಾಣ ಮಾಡಿ, ಅದರಿಂದ 21 ಜನ್ಮಗಳ ಆಸ್ತಿಯೂ ಸಿಗುವುದು. ತಂದೆಯು ಎಷ್ಟು ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಯಾರ ಅದೃಷ್ಟದಲ್ಲಿದೆಯೋ ಅವರು ಈಶ್ವರಾರ್ಥವಾಗಿ ಖರ್ಚು ಮಾಡುತ್ತಿರುತ್ತಾರೆ. ತಮ್ಮ ಗೃಹಸ್ಥವನ್ನು ಸಂಭಾಲನೆ ಮಾಡಬೇಕಾಗಿದೆ. ಇವರು ಅಂದರೆ ಬ್ರಹ್ಮ ತಂದೆಯವರು ಸಹ ಬ್ರಹ್ಮ ಪಾತ್ರವೇ ಹೀಗಿತ್ತು. ಬ್ರಹ್ಮ ತಂದೆಯ ಪಾತ್ರವೂ ಸಹ ಹೀಗಿತ್ತು. ಒಮ್ಮೆಲೆ ನಶೆ ಏರಿಬಿಟ್ಟಿತ್ತು. ತಂದೆಯ ರಾಜ್ಯ ಭಾಗ್ಯವನ್ನೇ ಕೊಡುತ್ತಾರೆಂದರೆ ಇದೆಲ್ಲವೂ ಗುಲಾಮಿತನವಾಗಿದೆ. ಇದನ್ನೇನು ಮಾಡುವುದು ಎಂದು ಅರ್ಥವಾಯಿತು. ಬ್ರಹ್ಮ ತಂದೆಗೆ ಅರ್ಥವಾಯಿತು. ಅದಕ್ಕೆ ಬ್ರಹ್ಮ ಬಾಬರವರು ಎಲ್ಲವನ್ನೂ ಸಹ ಶಿವಬಾಬನ ಯಜ್ಞದಲ್ಲಿ ಅರ್ಪಣೆ ಮಾಡಿಬಿಟ್ರು. ನೀವೆಲ್ಲರೂ ರಾಜ್ಯ ಭಾಗ್ಯವನ್ನು ಪಡೆಯಲು ಕುಳಿತಿದ್ದೀರಿ ಅಂದ ಮೇಲೆ ಇವರನ್ನು ಫಾಲೋ ಮಾಡಿ, ಬ್ರಹ್ಮ ತಂದೆಯನ್ನು ಫಾಲೋ ಮಾಡಬೇಕಾಗಿದೆ. ನಿಮಗೆ ತಿಳಿದಿದೆ ಇವರು ಹೇಗೆ ಎಲ್ಲವನ್ನು ತ್ಯಜಿಸಿಬಿಟ್ಟರು. ನಶೆ ಏರಿಬಿಟ್ಟಿತು. ಓಹೋ, ರಾಜ್ಯ ಭಾಗ್ಯವು ಸಿಗುತ್ತದೆ. ಅಲೀಫನಿಗೆ ಅಲ್ಲಾ ಸಿಕ್ಕಿದರು. ಆಗ ಭಾಗಿದಾರರಿಗೂ ರಾಜ್ಯ ಭಾಗ್ಯವನ್ನು ಕೊಟ್ಟರು. ಹಾಗೆ ನೋಡಿದರೆ ಇವರಿಗೆ ಏನೂ ಕಡಿಮೆ ಇರಲಿಲ್ಲ. ಬ್ರಹ್ಮ ತಂದೆ ಕೋಟ್ಯಾಧೀಶ್ವರ ಇದ್ದರು. ಬ್ರಹ್ಮ ತಂದೆಯವರಿಗೇನು ಕಡಿಮೆ ಇರಲಿಲ್ಲ. ವಜ್ರದ ವ್ಯಾಪಾರಿಗಳಾಗಿದ್ದರು. ಆದರೂ ತಮ್ಮದೆಲ್ಲವನ್ನೂ ಸಹ ಶಿವಬಾಬನ ಸೇವೆಗೆ ಹೇಗೆ ತೊಡಗಿಸಿದ್ರಲ್ವ, ಅದೇ ರೀತಿ ನಾವು ಸಹ ಬ್ರಹ್ಮ ತಂದೆಯನ್ನು ಫಾಲೋ ಮಾಡಬೇಕಾಗಿದೆ. ಏನೂ ಕಡಿಮೆ ಇರಲಿಲ್ಲ ಬ್ರಹ್ಮ ತಂದೆಯವರಿಗೆ. ರಾಜನಂತಿದ್ದರು. ಒಳ್ಳೆಯ ವ್ಯಾಪಾರವಿತ್ತು. ಈಗ ನಿಮಗೆ ಈ ರಾಜ್ಯ ಭಾಗ್ಯವು ಸಿಕ್ಕಿದೆ. ಇದರಿಂದ ಅನ್ಯರ ಕಲ್ಯಾಣವಾಗಲಿದೆ. ಮೊದಲು ಆರಂಭದಲ್ಲಿ ಭಟ್ಟಿ ಮಾಡಿದಾಗ ಅದರಲ್ಲಿ ಕೆಲವರು ಪಕ್ಕಾ ತಯಾರಾದರು, ಕೆಲವರು ಕಚ್ಚಾ ಆಗಿಯೇ ಉಳಿದುಕೊಂಡರು. ಸರ್ಕಾರವು ಸಹ ನೋಟುಗಳನ್ನು ತಯಾರು ಮಾಡುತ್ತದೆ. ಸರಿಯಾಗಿ ಆಗಿಲ್ಲವೆಂದರೆ ಸರ್ಕಾರವು ಅದನ್ನು ಸುಟ್ಟು ಹಾಕಿಬಿಡುತ್ತದೆ.
ಮೊದಲಂತೂ ಬೆಳ್ಳಿಯ ನಾಣ್ಯಗಳು ಚಲಾವಣೆಯಲ್ಲಿ ಇತ್ತು. ಚಿನ್ನ ಬೆಳ್ಳಿಯು ಬಹಳ ಹೇರಳವಾಗಿತ್ತು. ಈಗಂತೂ ಏನಾಗಿದೆ? ಕೆಲವರದನ್ನು ರಾಜರು ತಿಂದು ಬಿಡುತ್ತಾರೆ, ಕೆಲವರು ಸಂಪತ್ತನ್ನು, ಇನ್ನು ಕೆಲವರು ಸಂಪತ್ತು ಕಳ್ಳರು ಕದಿಯುತ್ತಾರೆ. ಎಷ್ಟೊಂದು ಕಳ್ಳತನಗಳಾಗುತ್ತವೆ. ಬರಗಾಲವೂ ಬರುತ್ತದೆ. ಇದು ರಾವಣನ ರಾಜ್ಯವಾಗಿದೆ. ಸತ್ಯಯುಗಕ್ಕೆ ರಾಮರಾಜ್ಯವೆಂದು ಹೇಳಲಾಗುತ್ತದೆ. ತಂದೆಯು ತಿಳಿಸುತ್ತಾರೆ, ನಿಮ್ಮನ್ನು ಇಷ್ಟು ಶ್ರೇಷ್ಠರನ್ನಾಗಿ ಮಾಡಿದೆನು, ಮತ್ತೆ ನೀವು ಹೇಗೆ ಕಂಗಾಲರಾದಿರಿ? ಈಗ ನೀವು ಮಕ್ಕಳಿಗೆ ಎಷ್ಟೊಂದು ಜ್ಞಾನವು ಸಿಕ್ಕಿದೆ ಅಂದಾಗ ಎಷ್ಟೊಂದು ಖುಷಿಯಾಗಿರಬೇಕು. ಪ್ರತಿದಿನ ಖುಷಿಯು ಹೆಚ್ಚುತ್ತಾ ಹೋಗುವುದು. ಯಾತ್ರೆಯಲ್ಲಿ ಎಷ್ಟು ಸಮೀಪ ಹೋಗುತ್ತೀರೋ ಅಷ್ಟು ಖುಷಿ ಇರುವುದು. ನಿಮಗೆ ತಿಳಿದಿದೆ, ಶಾಂತಿಧಾಮ, ಸುಖಧಾಮವು ಸಮ್ಮುಖದಲ್ಲಿ ನಿಂತಿದೆ. ವೈಕುಂಠದ ವೃಕ್ಷವು ಕಂಡುಬರುತ್ತದೆ. ಈಗ ನಾವು ಹೋದೆವೆಂದರೆ ಹೋದೆವು. ಇನ್ನೇನು ಸ್ವಲ್ಪ ದಿನದಲ್ಲಿ ಸ್ವರ್ಗಕ್ಕೆ ನಾವು ಹೋಗಿಬಿಡ್ತೇವೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಆತ್ಮೀಯ ಮಕ್ಕಳು ಆತ್ಮೀಯ ತಂದೆಗೆ ಮಾಡುವ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ್. ಮೊದಲನೆಯ ವಾಕ್ಯ, ತಮ್ಮ ಸಮಯವನ್ನು ಸಫಲ ಮಾಡಿಕೊಳ್ಳಲು ಗಮನವನ್ನಿಡಬೇಕಾಗಿದೆ. ಮಾಯೆಯು ತಪ್ಪು ಮಾಡಿಸದಿರಲಿ. ಇದಕ್ಕಾಗಿ ಮಹಾದಾನಿಗಳಾಗಿ ಅನೇಕರಿಗೆ ಮಾರ್ಗ ತಿಳಿಸುವುದರಲ್ಲಿ ತತ್ಪರರಾಗಿರಬೇಕಾಗಿದೆ. ಎರಡನೆಯ ಪಾಯಿಂಟ್, ತಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳಲು ದಣಿಯ ಹೆಸರಿನಲ್ಲಿ ಎಲ್ಲವನ್ನು ಸಫಲ ಮಾಡಿಕೊಳ್ಳಬೇಕಾಗಿದೆ. ಈಶ್ವರನ ಹೆಸರಿನಲ್ಲಿ ಎಲ್ಲ ಸಫಲ ಮಾಡಿಕೊಳ್ಬೇಕಾಗಿದೆ. ಈಶ್ವರೀಯ ವಿಶ್ವವಿದ್ಯಾಲಯವನ್ನು ತೆರೆಯಬೇಕು. ವರದಾನ, ಸರ್ವಶ್ರೇಷ್ಠ ತಂದೆಯನ್ನು ಪ್ರತ್ಯಕ್ಷಗೊಳಿಸುವ ಶುಭ ಮತ್ತು ಶ್ರೇಷ್ಠ ಕರ್ಮಧಾರಿ ಭವ. ಸರ್ವಶ್ರೇಷ್ಠ ತಂದೆಯನ್ನು ಪ್ರತ್ಯಕ್ಷಗೊಳಿಸುವ ಶುಭ ಮತ್ತು ಶ್ರೇಷ್ಠ ಕರ್ಮಧಾರಿ ಭವ. ಇದರ ಅರ್ಥ ಆಗಿದೆ, ಹೇಗೆ ಬಲಭುಜದಿಂದ ಸದಾ ಶುಭ ಮತ್ತು ಶ್ರೇಷ್ಠ ಕರ್ಮವನ್ನು ಮಾಡುತ್ತಾರೆ, ಹಾಗೆಯೇ ತಾವು ಬಲಭುಜಧಾರಿ ಮಕ್ಕಳು ಸದಾ ಶುಭ ಮತ್ತು ಶ್ರೇಷ್ಠ ಕರ್ಮಧಾರಿ ಆಗಿರಿ. ತಮ್ಮ ಪ್ರತಿ ಕರ್ಮವು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನು ಪ್ರತ್ಯಕ್ಷ ಮಾಡುವಂಥದ್ದಾಗಿರಲಿ. ಏಕೆಂದರೆ ಕರ್ಮವೇ ಸಂಕಲ್ಪ ಅಥವಾ ಮಾತನ್ನು ಪ್ರತ್ಯಕ್ಷ ಪ್ರಮಾಣದ ರೂಪದಲ್ಲಿ ಸ್ಪಷ್ಟಪಡಿಸುವಂಥದ್ದಾಗಿದೆ. ಕರ್ಮವನ್ನು ಎಲ್ಲರೂ ಸಹ ಮಾಡುತ್ತಾರೆ. ಕರ್ಮದ ಮೂಲಕ ಅನುಭವ ಮಾಡಬಹುದು. ಆದ್ದರಿಂದ ಭಲೆ ಆತ್ಮಿಕ ದೃಷ್ಟಿಯ ಮೂಲಕ, ಭಲೆ ತಮ್ಮ ಖುಷಿಯ ಆತ್ಮೀಯತೆಯ ಚೆಹರೆಯ ಮೂಲಕ ತಂದೆಯನ್ನು ಪ್ರತ್ಯಕ್ಷಗೊಳಿಸಿರಿ. ಇದು ಸಹ ಕರ್ಮವೇ ಆಗಿದೆ. ಸ್ಲೋಗನ್, ಆತ್ಮೀಯತೆಯ ಅರ್ಥವಾಗಿದೆ, ನಯನಗಳಲ್ಲಿ ಪವಿತ್ರತೆಯ ಹೊಳಪು ಮತ್ತು ಮುಖದಲ್ಲಿ ಪವಿತ್ರತೆಯ ಮುಗುಳ್ನಗೆ ಇರಲಿ. ಅವ್ಯಕ್ತ ಸೂಚನೆ, ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತವಾಗಿ. ಹೇಗೆ ಇತ್ತೀಚೆಗೆ ಸೂರ್ಯನ ಶಕ್ತಿಯನ್ನು ಜಮಾ ಮಾಡಿ ಹಲವಾರು ಕೆಲಸಗಳನ್ನು ಸಫಲವಾಗಿ ಮಾಡುತ್ತಾರೆ, ಅದೇ ರೀತಿ ತಾವು ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಆಗ ಅನ್ಯರಲ್ಲಿ ಸಹ ಬಲ ತುಂಬುವುದು, ಅನೇಕ ಕಾರ್ಯವನ್ನು ಸಫಲ ಮಾಡಬಹುದು. ಯಾರು ಸಾಹಸಹೀನರಾಗಿದ್ದಾರೆ ಅವರಿಗೆ ವಾಣಿಯ ಜೊತೆ ಜೊತೆ ಶ್ರೇಷ್ಠ ಸಂಕಲ್ಪದ ಸೂಕ್ಷ್ಮ ಶಕ್ತಿಯಿಂದ ಸಾಹಸವಂತರನ್ನಾಗಿ ಮಾಡಿ ಇದೇ ವರ್ತಮಾನ ಸಮಯದ ಅವಶ್ಯಕತೆಯಾಗಿದೆ. ಒಳ್ಳೆಯದು. ಓಂ ಶಾಂತಿ.